ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ನಾಯಕತ್ವ ಕ್ರಾಂತಿ ಮೊಳಗ್ತಾ ಇದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್. ಕೇಸರಿ ಪಾಳ್ಯದಲ್ಲಿ ಶೀಘ್ರದಲ್ಲೇ ಬಿಗ್ ಚೇಂಜ್ ಆಗುತ್ತಾ? ಆ ಬದಲಾವಣೆ ಏನು? ಬದಲಾವಣೆ ಹೈಕಮಾಂಡ್ ಮಟ್ಟದಲ್ಲಿ ಆಗಬೇಕು ಅಂದ್ರೆ ಹೈಕಮಾಂಡ್ ಒಂದು ಚಿಂತನೆ ನಡೆಸ್ತಾ ಇದೆ. ಆ ಬದಲಾವಣೆಗಳಾಗಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂತಹ ಚಿಂತನೆ. ಒಳ ರಾಜಕೀಯಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈ ಪ್ಲಾನ್ ಮಾಡಿದ್ದು. ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರ ಮುರುಗೇಶ್ ನಿರಾಣಿ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ನಿರಾಣಿಯ ಹೆಸರನ್ನ ಫೈನಲ್ ಮಾಡಿದ್ಯಾ ಹೈಕಮಾಂಡ್? ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೆ ಕಾದಿದ್ಯಾ ಶಾಕ್? ಸುನಿಲ್ ಕುಮಾರ್ ವಿಪಕ್ಷ ನಾಯಕರಾಗ್ತಾರ? ಬಿವೈ ರಾಘವೇಂದ್ರಗೆ ಕೇಂದ್ರ ಸಚಿವ ಸ್ಥಾನ ಫಿಕ್ಸ್? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದರ್ ಔಟ್ ಆಗ್ತಾರ? ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತಾ? ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಕ್ರಾಂತಿ ಮೊಳಗುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಕೇಸರಿ ಪಾಳ್ಯದಲ್ಲಿ ಶೀಘ್ರವೇ ಬಿಗ್ ಚೇಂಜ್ ಆಗುತ್ತೆ. ದೆಹಲಿಯ ಬಿಜೆಪಿಯ ವರಿಷ್ಠರು ಈ ಸಂದರ್ಭದಲ್ಲಿ ಮಹತ್ತರವಾದ ಅಮೂಲಾಗ್ರ ಬದಲಾವಣೆಯನ್ನು ರಾಜ್ಯ ಬಿಜೆಪಿಯಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಹಾಟ್ ಟಾಪಿಕ್. ಹಾಗಾಗಿ ಅಂಥ ಬದಲಾವಣೆಗಳು ಏನಾಗಬಹುದು ಅನ್ನೋದನ್ನು ನಾವು ಸಾಕಷ್ಟು ಕುತೂಹಲದಿಂದಂತೂ ಎದುರು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಮಹತ್ತರವಾದ ಬದಲಾವಣೆಗಳಾಗಬಹುದು? ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ವಿಪಕ್ಷ ನಾಯಕ ಸ್ಥಾನ ಎರಡೂ ಕೂಡ ಬದಲಾವಣೆ ಮಾಡುವಂಥ ಚಿಂತನೆ ಏನಾದರೂ ಬಿಜೆಪಿ ಹೈಕಮಾಂಡ್ ಮುಂದೆ ಇದೆಯಾ? ಅಂಥ ಬೆಳವಣಿಗೆಗಳಾಗಬಹುದಾ ಮುಂದಿನ ದಿನಗಳಲ್ಲಿ ಅಂತ? ವಸಂತ್, ಬಿಜೆಪಿ ಮೊದಲಿಂದಲೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಕಳೆದ 2 ವರ್ಷಗಳಿಂದಲೂ ಕೂಡ ಚರ್ಚೆ ಆಗ್ತಿದೆ. ಇದ್ರ ಅಂದರೆ ವಿಜೇಂದ್ರ ಪರವಾಗಿರುವಂಥ ಎಲ್ಲ ನಾಯಕರು ಕೂಡ ಬದಲಾವಣೆ ಆಗಲ್ಲ ಅಂತ ಇದ್ರೂ ಕೂಡ ಎಲ್ಲ ಒಂದು ಕಡೆ ಅವ್ರ ವಿರುದ್ಧವಾಗಿರುವಂಥವ್ರು ಬದಲಾವಣೆ ಆಗಲೇಬೇಕು ಅಂತ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಹಿಂದೆ ಪಟ್ಟನ್ನು ಹಿಡಿದಿದ್ರು. ಮತ್ತೆ ಅದರ ಬಗ್ಗೆ ವಿಜೇಂದ್ರ ವಿರುದ್ಧ ಇರುವಂಥ ಎಲ್ಲ ದೂರುಗಳನ್ನು ಕೂಡ ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸಿದ್ರು. ಈಗ ಏನು ಇತ್ತೀಚಿನ ಬಿಜೆಪಿ ಬೆಳವಣಿಗೆ ಗಮನಿಸಿದ್ದೇ ಆದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿಯು ಕೂಡ ಒಂದು ರೀತಿಯಾದಂತಹ ಹಿನ್ನಡೆ ಆಗ್ತಿದೆ ಸಾಕಷ್ಟು ವಿಚಾರದಲ್ಲಿ. ಅಂದ್ರೆ ಅಡ್ಡ ಮತದಾನ ಆದಂಥ ಸಂದರ್ಭದಲ್ಲಾಗಿರ್ಬೋದು ಮತ್ತು ಅದೇ ರೀತಿಯಾದ ಸಾಕಷ್ಟು ವಿಚಾರದಲ್ಲಾಗಿರ್ಬೋದು ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ವಿಚಾರದಲ್ಲೂ ಕೂಡ ಬಿಜೆಪಿಗೆ ಸಂಪೂರ್ಣವಾಗಿ ಹಿನ್ನಡೆ ಆಗ್ತಿದೆ. ಹೀಗಾಗಿ ಹೈಕಮಾಂಡ್ ಕೂಡ ಇದರ ವಿಚಾರವಾಗಿ ತುಂಬಾ ಸೀರಿಯಸ್ ಆಗಿರೋದು. ಪ್ರಮುಖವಾಗಿ ಅಡ್ಡ ಮತದಾನ ಆದ ವಿಚಾರದಲ್ಲೇ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿತ್ತು. ಈಗ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿರೋದು. ಪ್ರಮುಖವಾಗಿ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಅಂತ ಕೂಡ ಹೈಕಮಾಂಡ್ ನಾಯಕರು ಕೂಡ ನಿರ್ಧಾರ ಮಾಡಿರೋದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲಿ ಹಿರಿಯ ಸಚಿವರು, ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆ ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಈಗ ಮುರುಗೇಶ್ ನಿರಾಣಿ ಅವರು ಕೂಡ ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಯಾಕೆಂದ್ರೆ ಪಕ್ಷವನ್ನ ಒಂದು ಅದಕ್ಕೆ ತರಬೇಕು ಅಂದ್ರೆ ಮತ್ತು ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಮತ್ತು 2028ರ ಚುನಾವಣೆ ಗೆಲ್ಲಬೇಕು ಅಂತ ಒಂದಷ್ಟು ಬದಲಾವಣೆ ಅವಶ್ಯಕತೆ ಇದೆ ಅಂತ ಹೈಕಮಾಂಡ್ ಕೂಡ ಗಮನ ಹರಿಸಿರುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಮುಂದಿನ ಶೀಘ್ರದಲ್ಲೇ ಸಾಕಷ್ಟು ಬದಲಾವಣೆ ರಾಜ್ಯ ಬಿಜೆಪಿಯಲ್ಲಿ ಆಗುತ್ತೆ. ಅದರ ಮೊದಲ ಭಾಗವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಅದನ್ನ ನಿರಾಣಿಯವರು ಕೊಡ್ತಾರೆ ಅಂತ ಚರ್ಚೆ ಕೂಡ ಬಿಜೆಪಿ ಇರುವಂಥದ್ದು. ಇನ್ನೊಂದು ಕಡೆ ಕೇಂದ್ರ ಸಚಿವರಾಗಿದ್ದ ಇರುವಂತಹ ಸೋಮಣ್ಣ ಆಗಿರ್ಬೋದು ಮತ್ತು ಶೋಭಾ ಕರಂದ್ಲಾಜೆ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ರಾಜ್ಯ ರಾಜಕಾರಣಕ್ಕೆ ಕಳಿಸ್ತಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಒಂದ್ ಕಡೆ ಸೋಮಣ್ಣ ಅವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ ಅವರನ್ನ ಈಗಾಗಲೇ ಒಂದು ರೀತಿಯಾದಂತೆ ರಾಜ್ಯದಲ್ಲೇ ಬಳಸ್ಕೊಡುವ ಪ್ರಯತ್ನ ಕೂಡ ಹೈಕಮಾಂಡ್ ನಾಯಕರು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಮತ್ತು ಶ್ರೀರಾಮುಲು ಅವ್ರನ್ನ ಕೂಡ ವರ್ಕಿಂಗ್ ಕಮಿಟಿ ಪ್ರೆಸಿಡೆಂಟ್ ಕೂಡ ಮಾಡ್ತಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಇನ್ನೊಂದು ಕಡೆ ವಿಧಾನ ಪರಿಷತ್ ಆಗಿರ್ಬೋದು ಮತ್ತು ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅವ್ರನ್ನ ಬದಲಾವಣೆ ಆಗಬೇಕು ಅಂತ ಕೂಡ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಿದೆ. ಪ್ರಮುಖವಾಗಿ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಶೇಖರ್ ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿರುವಂಥದ್ದು. ಈ ಹಿಂದೆ ಏನು
ಅಡ್ಡ ಮತದಾನ ಆಯಿತು. ಆ ಸಂದರ್ಭದಲ್ಲೇ ಹೈಕಮಾಂಡ್ಗೆ ಹೋಗಿ ಎಲ್ಲ ವರದಿಯನ್ನು ಕೂಡ ವಿಜೇಂದ್ರ ಅವರು ಕೂಡ ಮತ್ತೆ ಅದೇ ರೀತಿಯಾದಂತೆ ಅಶೋಕ್ ಅವರು ಕೂಡ ಕೊಟ್ಟು ಬಂದಿದ್ದಾರೆ. ಅಂದರೆ ಯಾವ ರೀತಿ ಅಡ್ಡ ಮತದಾನ, ಅದೇ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಸೀರಿಯಸ್ ಆಗಿದ್ದು ಉಂಟು. ಹೀಗಾಗಿ ಅಂದರೆ ನಿಮಗೆ ನಾಯಕರನ್ನ ಹಿಡಿದಿಟ್ಕೊಳ್ಳುವ ಕೆಲಸ ಆಗ್ತಿಲ್ಲ, ಪಕ್ಷದಲ್ಲಿ ಹಿಡಿತಾ ಇಲ್ಲ, ಹೋರಾಟಗಳನ್ನು ಮಾಡ್ತಿಲ್ಲ ಸರ್ಕಾರದ ವಿರುದ್ಧ, ಹೀಗಾದರೆ ಮುಂದಿನ ಚುನಾವಣೆ ಹೇಗೆ ಎದುರಿಸ್ತೀರಾ ಅಂತ ಆ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ರು. ಹೀಗಾಗಿ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಸುನಿಲ್ ಕುಮಾರ್ ಅವರಿಗೆ ಅವಕಾಶ ಕೊಡ್ತಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು ವಸಂತ್.